ಪರಿಶ್ರಮ ನವರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಶಿಕ್ಷಣ ಪ್ರಾಧಿಕಾರ ಒಂದು ನೋಟಿಫಿಕೇಶನ್ ಬಿಟ್ಟಿದೆ. ಅಂತಂದ್ರೆ ನೀವು ಇಷ್ಟು ದಿವಸ ಬಹಳ ದಿನದಿಂದ ಕಾಯ್ತಾ ಇದೀವಿ ಮೊರಾರ್ಜಿ ಅಪ್ಲಿಕೇಶನ್ ಅನ್ನ ಯಾವಾಗ ಕರೀತಾರೆ ಅಂತೇಳಿ. ಅದಕ್ಕಾಗಿ ನಾನು ಮೊರಾರ್ಜಿ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಅರ್ಜಿಯನ್ನ ಯಾವಾಗ ಹಾಕ್ಬೇಕು, ಅರ್ಜಿಯನ್ನ ಆನ್ಲೈನ್ ಹಾಕ್ಬೇಕು ಅಥವಾ ಆಫ್ಲೈನ್ ಹಾಕ್ಬೇಕು, ಇದೆಲ್ಲ ಕೆಲವೊಂದಿಷ್ಟು ಗೊಂದಲದೊಳಗ ಕೆಲವೊಂದಿಷ್ಟು ಪಾಲಕರು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಆ ಒಂದು ಆಧಾರದ ಮೇಲೆ ಇವತ್ತೊಂದು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ನೀಡಕ್ಕೆ ಬಂದಿದ್ದೇನೆ. ನೋಡೋಣ. ನೋಡ್ರಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರೊಂದು ಅಧಿಸೂಚನೆಯನ್ನ ಹೊರಡಿಸ್ಯಾರ. ಯಾವಾಗಪ್ಪ ಅಂತಂದ್ರೆ ಅದು 10/1/2025 ಇದೇ ಜನವರಿ. ಏನಪ್ಪಾ ಅಂತಂದ್ರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಲ್ಲಿ, ಹೌದಾ, ಯಾವ ಶಾಲೆಗಳು? ವಸತಿ ಶಾಲೆಗಳು 2025ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ಪ್ರವೇಶಾತಿ. ಈಗೇನು ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರಲ್ಲ, ಈ ವಿದ್ಯಾರ್ಥಿಗಳು 6ನೇ ತರಗತಿಯ ವಸತಿ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ, ಪ್ರವೇಶವನ್ನ ಪಡಿಬೇಕಾದ್ರ ನಾವು ಮೊರಾರ್ಜಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಹೌದಾ? ಹಂಗಿದ್ರ ನಮಗ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಹೌದಾ, ಯಾವ್ಯಾವ ರೀತಿ ನಿಯಮಗಳದಾವ ಅನ್ನೋದ್ ಬಗ್ಗೆ ನಾವು ನೋಡೋಣ. ಈಗ ನೋಡ್ರಿ, ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಯಾವಾಗ್ರಿ? 11/1/2025 ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ. ಹೌದಾ? ಹಂಗಾದ್ರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು? 25/1/2025 ಇದೇ ಜನವರಿ 25ನೇ ತಾರೀಕ. ಆ ನಂತರ ಅರ್ಜಿ ಸಲ್ಲಿಸಿದ ನಂತರ ಹಾಲ್ ಟಿಕೆಟ್, ಪರೀಕ್ಷಾ ಪತ್ರಗಳನ್ನ ಪಡೆಯುವುದು ಯಾವಾಗ್ರಿ? 6/2/2025 ಫೆಬ್ರವರಿ 6ನೇ ತಾರೀಕ ನಾವೇನ್ ಮಾಡಬೇಕು? ಹಾಲ್ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕು. ಹಾಲ್ ಟಿಕೆಟ್ ಅನ್ನ ಎಲ್ಲಿ ತೆಗೆದುಕೊಳ್ಬೇಕು, ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು, ಹೌದಾ, ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಹಂಗಿದ್ರ ಪರೀಕ್ಷಾ ದಿನಾಂಕ ಕೊಟ್ಟಾರ ನೋಡ್ರಿ, 15/2/2025 ಅಂದ್ರೆ ಫೆಬ್ರವರಿ 15ನೇ ತಾರೀಕು ಏನಾಗಿದೆ ಅಂತಂದ್ರೆ ಪರೀಕ್ಷಾ ದಿನಾಂಕವನ್ನು ಕೊಟ್ಟಾರ. ಹೌದಾ? ಹಾಗಿದ್ರ ನೋಡ್ರಿ, ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಏನೇನ್ ಬೇಕ್ರಿ ನಮಗ ಅರ್ಜಿ ಸಲ್ಲಿಸಾಕ? ನೋಡ್ರಿ, ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್. ಹೌದಾ? ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ನಮಗ್ ಬೇಕು. ಎಲ್ಲಿ ಇರ್ತೈತ್ರಿ ಇದು? ವಿದ್ಯಾರ್ಥಿ ಎಲ್ಲಿ ವ್ಯಾಸಂಗ ಮಾಡ್ತಿರ್ತಾನ, ಹೌದಾ, ಆ ಶಾಲೆಯ ಒಳಗ ಸ್ಯಾಟ್ಸ್ ನಂಬರ್ ಇರ್ತೈತಿ. ನೋಡ್ರಿ, ವಿದ್ಯಾರ್ಥಿಯ ಬಹುತೇಕ ಮಾಹಿತಿ ಸ್ಯಾಟ್ಸ್ ನಿಂದ ಇರುತ್ತದೆ. ಆದ್ದರಿಂದ ಸ್ಯಾಟ್ಸ್ ನಲ್ಲಿ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಅಪ್ಡೇಟ್ ಇರಬೇಕು. ಆ ಸ್ಯಾಟ್ಸ್ ನೊಳಗೆ ಏನಾಗಿರ್ಬೇಕು? ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಅಪ್ಡೇಟ್ ಇರಬೇಕು. ಏನ್ರಿ? ಉದಾಹರಣೆಗೆ ಹೆಸರು ಕರೆಕ್ಟ್ ಆಗಿರ್ಬೇಕು, ಜಾತಿ, ಪ್ರವರ್ಗ, ಜನ್ಮ, ದಿನಾಂಕ, ವಿಳಾಸ ಇವೆಲ್ಲ ಏನಾಗಿರ್ಬೇಕಂದ್ರ ಸ್ಯಾಟ್ಸ್ ನಂಬರ್ ಒಳಗೆ ಅಪ್ಡೇಟ್ ಆಗಿರ್ಬೇಕು. ನಂತರ ನೋಡ್ರಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಹೌದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಅರ್ಜಿ ಸಲ್ಲಿಸುವ ದಿನಾಂಕದವರೆಗೆ ಚಾಲ್ತಿಯಲ್ಲಿರಬೇಕು. ಕೆಲವೊಂದಿಷ್ಟು ಏನಾಗಿರ್ತೈತಿ ಅಂದ್ರ 5 ವರ್ಷ ತನಕ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರ್ತಾವ. ಅವು ಏನಾಗಿರ್ತಾವ ಅಂದ್ರ ಡೇಟ ಮುಗಿದು ಹೋಗಿರ್ತಾವ. ಹೌದು, ಅದು ಎಲ್ಲಿ ತನಕ ಇರ್ಬೇಕಪ್ಪ ಅಂತಂದ್ರೆ ಡೇಟ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದವರೆಗೆ ಇರ್ಬೇಕು. ಇನ್ನು ಯಾರು ತೆಗ್ಸಿರ್ಕಿಲ್ಲ ಅಂದ್ರೆ ಇನ್ನೂ ಅವಕಾಶ ಐತಿ. ಆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗಸ್ರಿ. ಏನಾದ್ರೂ ಅದರ ದಿನಾಂಕ ಡೇಟ್ ಮುಗಿದಿತ್ತಂದ್ರ ಅಲ್ಲಿ ಏನಾಗಂಗಿಲ್ಲ, ಅಪ್ಲಿಕೇಶನ್ ತಗೊಳಕ್ ಆಗಂಗಿಲ್ಲ. ನೋಡ್ರಿ, ಇನ್ನ ವಿದ್ಯಾರ್ಥಿ ಅಥವಾ ಕುಟುಂಬದ ವಾರ್ಷಿಕ ಆದಾಯ ನೋಡ್ರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಎಷ್ಟಿರ್ಬೇಕ್ರಿ? 2,50,000 ಒಳಗಡೆ ಇರ್ಬೇಕು. ಎಷ್ಟಿರ್ಬೇಕು? 2,50,000 ಒಳಗಿರ್ಬೇಕು. ಆಮೇಲೆ ಹಿಂದುಳಿದ ವರ್ಗದ ಪ್ರವರ್ಗ 1, ಹೌದಾ, ಕೆಟಗರಿ 1, ಇದು 2,50,000 ಒಳಗಿರ್ಬೇಕು. ಆಮೇಲೆ ಹಿಂದುಳಿದ ವರ್ಗಗಳ 2A, 2B, 3A ಮತ್ತು 3B ಇವ್ರದ್ದು ಏನಪ್ಪಾ ಅಂತಂದ್ರ 1,00,000 ಒಳಗಿರಬೇಕು. ಇದೇನು? ಕುಟುಂಬದ ವಾರ್ಷಿಕ ಆದಾಯ. ನೆಕ್ಸ್ಟ್ ನೋಡ್ರಿ, ಮತ್ತೆ ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರ ವಿದ್ಯಾರ್ಥಿ ಇತ್ತೀಚಿನ 2 ಭಾವಚಿತ್ರಗಳು. ಎಷ್ಟು ಭಾವಚಿತ್ರ ಬೇಕ್ರಿ? 2 ಭಾವಚಿತ್ರಗಳು ಬೇಕು. ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು. ಆಮೇಲೆ ಶಾಲಾ ದಾಖಲಾತಿ. ಹೌದಾ, ವಿದ್ಯಾರ್ಥಿ ವ್ಯಾಸಂಗ ಮಾಡುವ ಶಾಲೆಯಲ್ಲಿ ಶಾಲಾ ದಾಖಲಾತಿಯನ್ನು ಕೊಡ್ತಾರ. ಆಮೇಲೆ ಇತರೆ ಮೀಸಲಾತಿ ಕೋರುವ ಪ್ರಮಾಣ ಪತ್ರಗಳು. ಹೌದಾ, ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಕಡ್ಡಾಯವಾಗಬೇಕು. ಹೌದು. ನಂತರ ನೋಡ್ರಿ, ಅಂದ್ರೆ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳಂದ್ರೆ ಏನ? ಹೌದಾ, ನೋಡ್ರಿ, ಏನ್ರ ಬಾಲ ಕಾರ್ಮಿಕ ಇದ್ರ, ವಿಧವೆ ಅಥವಾ ಒಬ್ಬ ಪೋಷಕರಿದ್ರ, ಆಮೇಲೆ ಸ್ಮಶಾನ ಕಾರ್ಮಿಕರ ಮಗು, ಹಾಗೆ ಅನಾಥ ಮಗು,
ಯೋಜನಾ ನಿರಾಶ್ರಿತ. ಆಮೇಲೆ ನೋಡ್ರಿ ಮಾಜಿ ಸೈನಿಕರು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮತ್ತ ಅಲೆಮಾರಿ ಅರೆ ಅಲೆಮಾರಿ, ದೇವದಾಸಿಯ ಮಗು, ಸಫಾಯಿ ಕರ್ಮಚಾರಿಯ ಮಗು ಇದ್ರೆ, COVID-19 ಮೃತಪಟ್ಟ ಪೋಷಕರ ಮಗು ಇದ್ರ, HIV ಪೀಡಿತ ಮಗು ಇದ್ರ, ಹೌದಾ. ಆ ನಂತರ ಆತ್ಮಹತ್ಯಾ ರೈತರ ಮಗು ಇದ್ರ, ವಿಶೇಷ ಚೇತನ ಮಗು ಇದ್ರ, ಆಶ್ರಮ ಶಾಲೆಯ ಮಗು ಇದ್ರ, ನಂತರ ಚಿಂದಿ ಆಯುವರ ಮಕ್ಕಳು. ಇವೇನ್ಪಾ ಅಂತಂದ್ರೆ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳು ಇವರಿದ್ರ ಈ ಪ್ರಮಾಣ ಪತ್ರಗಳನ್ನ ಹಚ್ಚಿ ಅವರು ಸಹ ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ನೋಡ್ರಿ ಇನ್ನೇನ್ಪಾ ಅಂತಂದ್ರ ಅರ್ಜಿಯನ್ನ ಸಮೀಪದ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಯಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಬೇಕು. ನೀವೇನ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ ಅರ್ಜಿಯನ್ನ ಹೆಂಗ್ ಸಲ್ಲಿಸ್ಬೇಕು. ನೀವೇನ್ ಮಾಡ್ಬೇಕಂದ್ರ ನಿಮ್ಮ ಸಮೀಪದ ಯಾವ್ದಾದ್ರು ಒಂದು ವಸತಿ ಶಾಲೆ, ಮುರಾರಿ ಶಾಲೆಗೆ ಹೋಗ್ಬೇಕು. ಅಲ್ಲಿ ಒಂದು ಅರ್ಜಿ ಕೊಡ್ತಾರೆ. ನಿಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮುರಾರಿ ಶಾಲೆಗಳಿಗೆ ಹೋಗಿ ಒಂದು ಅರ್ಜಿಯನ್ನ ತೆಗೆದುಕೊಂಡು ಬರ್ಬೇಕು. ಆ ಅರ್ಜಿಯನ್ನ ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರ ಆ ವ್ಯಾಸಂಗ ಮಾಡ್ತಕ್ಕಂತ ಆ ವಿದ್ಯಾರ್ಥಿ ಶಾಲೆಗೆ ಹೋಗ್ಬೇಕು, ಹೌದಾ. ಅಲ್ಲಿ ಶಾಲೆಗೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕಂದ್ರ ನಾವು ಅರ್ಜಿಯನ್ನ ಸಂಪೂರ್ಣವಾಗಿ ತುಂಬಿಸ್ಬೇಕು. ಅಲ್ಲಿ ಮುಖ್ಯೋಪಾಧ್ಯಾಯರ ಸಹಿಯನ್ನ ಮಾಡಿಸ್ಬೇಕು, ಹೌದಾ. ಫೋಟೋವನ್ನು ಹಚ್ಚಿ ಪಾಲಕರ ಸಹಿಯನ್ನು ಸಹ ಮಾಡಿಸ್ಬೇಕು. ಆ ಅರ್ಜಿಯನ್ನ ತೆಗೆದುಕೊಂಡು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಅವೆಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು ನಾವು ಆ ಸಮೀಪದ ಮುರಾರ್ಜಿ ವಸತಿ ಶಾಲೆಗೆ ಹೋಗಿ ನಾವು ಅರ್ಜಿಯನ್ನ ಕೊಡ್ಬೇಕು. ಅವ್ರು ಏನ್ ಮಾಡ್ತಾರಂದ್ರ ಅಲ್ಲಿ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸ್ತಾರ. ಅರ್ಜಿಯನ್ನು ಸಲ್ಲಿಸಿದ ನಂತರ ಏನ್ ಮಾಡ್ಬೇಕು ನೋಡ್ರಿ, ಅರ್ಜಿ ಸಲ್ಲಿಸುವಾಗ ಪ್ರವೇಶ ಬಯಸುವ ವಸತಿ ಶಾಲೆಗಳ ಆದ್ಯತಾ ಕ್ರಮದಲ್ಲಿ, ಹೌದಾ, ಏನ್ರಿ ಆದ್ಯತಾ ಕ್ರಮದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕು. ನಾನ್ ನಿಮ್ಗೆ ಒಂದು ಫಾರ್ಮತಿ ಆಮೇಲೆ ನೆಕ್ಸ್ಟ್ ಸ್ಲೈಡ್ ಒಳಗ ನಾನ್ ನಿಮ್ಗೆ ತೋರಿಸ್ತೇನೆ. ಆದ್ಯತಾ ಕ್ರಮದಲ್ಲಿ ಹೆಂಗಪಾ ಅಂತಂದ್ರ ಈ ಉದಾಹರಣೆದಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗ 29 ಮುರಾರ್ಜಿ ವಸತಿ ಶಾಲೆಗಳದಾವ, ಹೌದಾ, ಬಾಲಕಿಯರು ಮತ್ತು ಬಾಲಕರು ಕೂಡಿ. ಅದ್ರಾಗ ನಾವ್ ಏನ್ ಮಾಡ್ಬೇಕಂದ್ರ 29ಕ್ಕೂ ಏನ್ ಮಾಡ್ಬೇಕಪ್ಪ ಅಂತ ನಾವು 1, 2, 3, 4, 5 ಈ ತರ ಏನ್ ಮಾಡ್ಬೇಕಂದ್ರ ನಾವು ಆದ್ಯತಾ ಕ್ರಮದಲ್ಲಿ ತುಂಬೇಕು. ನಾವು ಹೆಂಗ ಆದ್ಯತಾ ಕ್ರಮದಲ್ಲಿ ತುಂಬಿರ್ತಿಲ್ಲ ಅದೇ ರೀತಿ ಏನ್ ಮಾಡ್ತಾರ ಆನ್ಲೈನ್ ಒಳಗ ಆ ವಸತಿ ಶಾಲೆ ಒಳಗ ಆ ಫಾರ್ಮ್ ಅನ್ನ ಏನ್ ಮಾಡ್ತಾರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕ್ತಾರ, ಹೌದಾ. ಎಲ್ಲಾ ಶಾಲೆಗಳು ನಾವ್ ಏನ್ ಮಾಡ್ಬೇಕ್ರಿ ಪ್ರಿಪರೇಷನ್ ಕೊಡ್ಬೇಕು, ಆದ್ಯತಾ ಕ್ರಮದಲ್ಲಿ ತುಂಬಬೇಕು. ನೋಡ್ರಿ ಜಿಲ್ಲೆಯ ಎಲ್ಲಾ ವಸತಿ ಶಾಲೆಗಳನ್ನ ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುವುದು. ಆ ಜಿಲ್ಲೆಯೊಳಗೆ ಎಷ್ಟು ಶಾಲೆಗಳು ಇರ್ತಾವಲ್ಲ ಅಷ್ಟು ಶಾಲೆಗಳಿಗೆ ನಾವೇನ್ ಮಾಡ್ಬೇಕ್ರಿ ಆದ್ಯತಾ ಕ್ರಮದಲ್ಲಿ ತುಂಬಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅಭ್ಯರ್ಥಿಯು ತನ್ನ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಾಗಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಯಾವ ಅಭ್ಯರ್ಥಿ ತನ್ನ ಸ್ವಂತ ಜಿಲ್ಲೆಯಲ್ಲಿ ಮಾತ್ರ ಏನ್ ಮಾಡಿರ್ಬೇಕವ ಅರ್ಜಿಯನ್ನ ಸಲ್ಲಿಸಬೇಕು, ಬೇರೆ ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ, ಇದು ಗೊತ್ತಿರ್ಲಿ. ನಂತರ ಸ್ವಂತ ಜಿಲ್ಲೆ ಅಂದ್ರೆ ಏನ, ಯಾವ ತರ ನಾವು ಅರ್ಜಿಯನ್ನ ಹಾಕಿಸ್ಬೇಕು ನೋಡ್ರಿ. ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ ನಲ್ಲಿ ನಮೂದಿಸಿದ ಜಿಲ್ಲೆ, ಜಾತಿ ಆದಾಯ ಪ್ರಮಾಣ ಪತ್ರದೊಳಗೆ ಯಾವ ಜಿಲ್ಲೆ ಐತಿ ಅಥವಾ ಆಧಾರ್ ಕಾರ್ಡ್ ದೊಳಗೆ ಯಾವ ಜಿಲ್ಲೆ ಐತಿ ಆ ಜಿಲ್ಲೆಗೆ ಮಾತ್ರ ಏನ್ ಮಾಡ್ಬೇಕು ನಾವು ಅರ್ಜಿಯನ್ನ ಸಲ್ಲಿಸಬೇಕು. ನಂತರ ನೋಡ್ರಿ, ಸ್ಯಾಟ್ಸ್ ವಿವರದಲ್ಲಿ ಯಾವುದೇ ನ್ಯೂನತೆಯನ್ನ ನೇರವಾಗಿ ಮಾರ್ಪಾಡು ಮಾಡಲು ಅರ್ಜಿ ಹಾಕುವ ಸ್ಥಳದಲ್ಲಿ ಅವಕಾಶವಿರುವುದಿಲ್ಲ. ಏನೋ ಸ್ಯಾಟ್ಸ್ ನೊಳಗ ಏನಾದ್ರೂ ಅಲ್ಲಿ ನ್ಯೂನತೆಗಳು ಇದ್ದು ಅಂದ್ರ, ಹೌದಾ, ಏನಾದ್ರೂ ಮಿಸ್ಟೇಕ್ಸ್ ಇದ್ದು ಅಂದ್ರ ಅಲ್ಲಿ ವಸತಿ ಶಾಲೆಗಳೊಳಗ ಅಲ್ಲಿ ಏನ್ ಮಾಡಂಗಿಲ್ಲ ಅರ್ಜಿಯನ್ನ ಹಾಕಕ್ ಬರಂಗಿಲ್ಲ, ಅಲ್ಲಿ ತಿದ್ದುಪಡಿ ಮಾಡಕ್ ಬರಂಗಿಲ್ಲ. ಅದಕ್ಕಾಗಿ ಅಡ್ವಾನ್ಸ್ ಏನ್ ಹೇಳಿಬಿಟ್ಟಾರಂದ್ರೆ ಅವರು ಅರ್ಜಿಯನ್ನ ನೀವು ಮೊದ್ಲೇ ಏನ್ ಮಾಡ್ಬೇಕು, ನಿಮ್ಮ ಶಾಲೆಯಲ್ಲಿ ಸ್ಯಾಟ್ಸ್ ಒಳಗ ಎಲ್ಲಾ ನಿಮ್ಮ ವಿಳಾಸ ಹೆಸರು ಎಲ್ಲಾ ಏನ್ ಮಾಡ್ಬೇಕು ಅಪ್ಡೇಟ್ ಮಾಡಿಸಿರ್ಬೇಕು. ಓಕೆನಾ. ನೋಡ್ರಿ, ಆದ್ದರಿಂದ ನೀವು ಪ್ರಸ್ತುತ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಲ್ಲಿ ಸರಿಪಡಿಸಿದ ನಂತರ ಅದನ್ನು ಪರಿಗಣಿಸಲಾಗುವುದು. ನೀವೇನು ಸದ್ಯ ವ್ಯಾಸಂಗ ಮಾಡತ್ತಾರಲ್ಲ ಆ ಶಾಲೆ ಒಳಗೆ ಏನ್ ಮಾಡ್ಬೇಕಂದ್ರ ಆ ಶಾಲೆ ಒಳಗ ನೀವು ಅದನ್ನೆಲ್ಲಾ ಸರಿಪಡಿಸ್ಕೊಂಡ್ ಬರ್ಬೇಕು ಅಂತ ಹೇಳಿಂದ ಹೇಳ್ತಾರ. ಓಕೆನಾ. ನೋಡ್ರಿ, ಪರೀಕ್ಷೆಯ ದಿನಾಂಕ ಯಾವಾಗ ನೋಡ್ರಿ 15/2/2025 ಯಾವ ವಾರ ಐತ್ರಿ? ಶನಿವಾರ. ಶನಿವಾರ. ಪರೀಕ್ಷೆ ಯಾವಾಗ ಐತ್ರಿ? ಪರೀಕ್ಷೆ ನೋಡ್ರಿ ಮಧ್ಯಾಹ್ನ 2:30 4:30 ಹೌದಾ, 4:30 ಎಷ್ಟು ಅಂಕದ ಪರೀಕ್ಷೆ ಐತೆ ಅಂದ್ರ 100 ಅಂಕದ ಪರೀಕ್ಷೆ ಇರ್ತತಿ. ನೀವೇನು ಓದ್ತಾ ಇದ್ರಲ್ಲ ಅದ ಶಿಲಾದಾಸ್ ಮಗ ಏನಾಗಿರ್ತಾವ 100 ಅಂಕದ ಪರೀಕ್ಷೆ ಇರ್ತತಿ. ಅದಕ್ಕೋಸ್ಕರ ತಾವೇನ್ ಮಾಡ್ಬೇಕಂತಂದ್ರ ಆ ಪರೀಕ್ಷೆ ಒಳಗ ನೋಡ್ರಿ. ನೆಕ್ಸ್ಟ್
ಇನ್ನೇನ್ ಮಾಡ್ಬೇಕು, ಈ ತರ ಒಂದು ಫಾರ್ಮೆಟ್ ಇರ್ತದೆ ಹೌದಾ. ಈ ಫಾರ್ಮೆಟ್ ಒಳಗ ಏನ್ ಮಾಡ್ಬೇಕು ನೀವು, ಸರಿಯಾಗಿ ಇಲ್ಲಿ ಕೊಟ್ಟಾರ ನೋಡ್ರಿ ಆದ್ಯತಾ ಕ್ರಮದೊಳಗ ನೇರವಾಗಿ ಏನ್ ಮಾಡ್ಬೇಕು ನಾವು, ಬಾಲಕ ಮತ್ತು ಬಾಲಕಿಯರಿಗೆ ಕೊಟ್ಟಾರ. ಇವುಗಳನ್ನ ಏನ್ ಮಾಡ್ಬೇಕು ನಾವು, ಆದ್ಯತಾ ಕ್ರಮದಲ್ಲಿ ಏನ್ ಮಾಡ್ಬೇಕು, 29 ಶಾಲೆಗಳ ನೋಡ್ರಿ. ಎಷ್ಟು ಶಾಲೆಗಳ ಟೋಟಲ್? 29 ಶಾಲೆಗಳಿಗೆ ನಾವೇನ್ ಮಾಡೋದ್ರಿ, ಅಲ್ಲಿ ನಾವು ಆದ್ಯತಾ ಕ್ರಮದಲ್ಲಿ ತುಂಬಬಹುದು. ಅದಕ್ಕಾಗಿ ಯಾರು ಇದ್ರಾಗ ಏನು ಗೊಂದಲಿಲ್ಲ. ನೀವೇನ ಹೇಳಿದ್ಲ ಅರ್ಜಿ ಸಮೀಪದ ಸಮಾಜ ಕಲ್ಯಾಣ ಒಳಗ ಇಲಾಖೆ ಒಳಗ ಸಿಗ್ತತಿ, ಇಲ್ಲಾರ್ದ ಮುರಾಜಿ ವಸತಿ ಶಾಲೆ ಒಳಗ ಸಿಗ್ತತಿ. ಇಲ್ರಿ ನಮಗ ಸಿಕ್ಕಿಲ್ಲ ಅಂತಂದ್ರ ನೀವ್ ಏನ್ ಮಾಡ್ರಪ್ಪ ಅಂತಂದ್ರ ಇಲ್ಲಿ ಒಂದ್ ನಂಬರ್ ಹೇಳ್ತೀನಿ ನಿಮ್ಗ, 9632241200. ಹೌದಾ. ನೀವ್ ಯಾವುದೇ ಜಿಲ್ಲೆಯವ್ರು ಇರ್ರಿ, ನೀವೇನ್ ಮಾಡ್ರಿ ಅಂದ್ರ ಇದಕ್ಕೊಂದು ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡ್ರಿ ಅಂದ್ರ ನಿಮ್ಮ ಜಿಲ್ಲೆಯನ್ನ ಬರದ ನಾವ್ ಏನ್ ಮಾಡ್ತೀವಿ ಅಂದ್ರ ನಿಮಗೆ ಇದೊಂದು PDF ಅನ್ನ ಫಾರ್ಮ್ ಅನ್ನ PDF ಅನ್ನ ಕಳಿಸ್ತೀವಿ. ಏನಾದ್ರೂ ನಿಮ್ಗೆ ತುಂಬಾ ಮಾಹಿತಿ ಬೇಕಾಗಿತ್ತು ಹೌದಾ, ಇನ್ನೂ ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇಲ್ಲ ಅಂತಂದ್ರ ಈ ನಂಬರ್ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡ್ರಿ, ನಿಮ್ ಜಿಲ್ಲೆಯನ್ನ ಟೈಪ್ ಮಾಡಿ ಕಳಿಸ್ರಿ. ನಾವೇನ್ ಮಾಡ್ತೀವಿ ಅಂದ್ರ ನಿಮಗೆ ಫಾರ್ಮ್ ಅನ್ನ ಕಳಿಸ್ತೀವಿ. ಅವ್ರು ಕೇಳ್ತಾ ಇದ್ರಿ ಯಾವ ರೀತಿ ಆದ್ಯತಾ ಕ್ರಮದಲ್ಲಿ ತುಂಬಬೇಕಂತೇಳಿ ನಾನ್ ನಿಮ್ಗೊಂದು ಫಾರ್ಮ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ, 6ನೇ ತರಗತಿಯ ಪ್ರವೇಶ ಪರೀಕ್ಷೆ 2025 ಅಭ್ಯರ್ಥಿ ಅವಶ್ಯಕ ವಿವರ ಹಾಗೂ ಶಾಲಾ ಆದ್ಯತೆ ವಿವರವನ್ನ ಸಲ್ಲಿಸುವ ಪ್ರತಿ ಬಾಲಕರು ಮತ್ತು ಬಾಲಕಿಯರಿಗೆ ಪರೀಕ್ಷೆ ಬರೆಯುವ ಜಿಲ್ಲೆ. ಹೌದಾ, ಇಲ್ಲಿ ಜಿಲ್ಲೆಯನ್ನು ಬರೀಬೇಕು, ಪರೀಕ್ಷೆ ಬರೆಯುವ ತಾಲೂಕು, ಆಮೇಲೆ ಸ್ಯಾಟ್ ಸಂಖ್ಯೆ, ಅಭ್ಯರ್ಥಿ ಹೆಸರು, ಲಿಂಗ, ಜನ್ಮ ದಿನಾಂಕ, ಪ್ರವರ್ಗ, ವಾರ್ಷಿಕ ಆದಾಯ, ಹಾಗೆ ತಂದೆ ಹೆಸರು, ತಾಯಿ ಹೆಸರು ನೋಡ್ರಿ. ಇತ್ತೀಚಿನ ಭಾವಚಿತ್ರ, ಮುಖ್ಯೋಪಾಧ್ಯಾಯರನ್ನು ದೃಢೀಕರಿಸಬೇಕು. ಇಲ್ಲಿ ಭಾವಚಿತ್ರ ಹಚ್ಚಬೇಕು, ಅಲ್ಲಿ ಮುಖ್ಯೋಪಾಧ್ಯಾಯರ ಸಿಗ್ನೇಚರ್ ಅನ್ನ ಮಾಡಿಸ್ಬೇಕು. ಪಾಲಕರ ಚಾಲ್ತಿ ಇರುವ ಮೊಬೈಲ್ ಸಂಖ್ಯೆ ಬೇಕು, 2ನೇ ಮೊಬೈಲ್ ಸಂಖ್ಯೆ ಇದ್ರೆ ಅಲ್ಲಿ ಹಾಕ್ಬಹುದು. ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರುವ ಶಾಲೆ ಹೆಸರು, ಈ ಸದ್ಯದಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ವಿದ್ಯಾರ್ಥಿ, ಆ ಶಾಲೆಯನ್ನು ಹೆಸರು ಹಾಕ್ಬೇಕು. ಮುಖ್ಯೋಪಾಧ್ಯಾಯರ ದೂರವಾಣಿ ಸಂಖ್ಯೆ, ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು, ಹಾಗೆ ನೋಡ್ರಿ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ, ಆಮೇಲೆ ಆದಾಯ ಪ್ರಮಾಣ ಪತ್ರದ ಸಂಖ್ಯೆಯನ್ನ ಕಡ್ಡಾಯವಾಗಿ ಹಾಕ್ಬೇಕು. ನೋಡ್ರಿ ವಿಶೇಷ ವರ್ಗಕ್ಕೆ ಏನಾದ್ರು ಸಂಬಂಧಿಸಿದ್ರೆ ಅಂದ್ರ ಈ ನೋಡ್ರಿ ಬಾಲಕಾರ್ಮಿಕ ಮಗು ಈ ತರ ಏನ್ ಮಾಡ್ಬೇಕು ನಾವು ಇಲ್ಲಿ ರೈಟ್ ಹಾಕ್ಬೇಕು. ಅದ್ರ ಸಂಬಂಧಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಸಹ ನಾವು ಏನ್ ಮಾಡ್ಬೇಕು, ಸಬ್ಮಿಟ್ ಅನ್ನ ಮಾಡ್ಬೇಕು. ಹಾಗೆ ಈ ರೀತಿ ಏನಪ್ಪಾ ಅಂತಂದ್ರ ವಿಶೇಷ ವರ್ಗದವ ಆಗ ವಿಡಿಯೋದಾಗ ನಿಮ್ಗೆ ಹೇಳಿ ನಾನು. ನೆಕ್ಸ್ಟ್ ನೋಡ್ರಿ ಜಾತಿ ಆದಾಯ ಪ್ರಮಾಣ ಏನ್ ದಾಖಲಾತಿಗಳು ಏನೇನ್ ಬೇಕು ಅಂತ ನಾ ಹೇಳಿನಿ. ಜಾತಿ ಆದಾಯ ಪ್ರಮಾಣ ಪತ್ರ, ಆಮೇಲೆ ಸ್ಯಾಟ್ಸ್ ನಲ್ಲಿ ಇರೋನ ಪರಿಶೀಲಿಸುವುದು. ನೋಡ್ರಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವಾಸಸ್ಥಳ ಇದ್ರೊಳಗೆ ಯಾವ್ದಾರ ಒಂದು ಬೇಕು. ಹಂಗ ಶಾಲೆಯ ಆದ್ಯತೆ ವಿವರ ನೋಡ್ರಿ, ಜಿಲ್ಲೆಯ ಎಲ್ಲಾ ವಸತಿ ಶಾಲೆಗಳ ಆದ್ಯತೆಯನ್ನು ಕಡ್ಡಾಯವಾಗಿ ಸಂಖ್ಯೆಯ ರೂಪದಲ್ಲಿ ನಮೂದಿಸಬೇಕು. ಸೀಟು ಹಂಚಿಕೆ ಮಾಡುವಾಗ ಸ್ವಂತ ತಾಲೂಕಿನ ಅಭ್ಯರ್ಥಿಗೆ ಶೇಕಡ ಯಾವ್ದು ಸ್ವಂತ ತಾಲೂಕಿನ ವಿದ್ಯಾರ್ಥಿ ಇರ್ತಾನೋ 60% ಆನ್ಲೈನ್ ಆದ್ಯತೆ ಇರುವುದರಿಂದ ಆನ್ಲೈನ್ ಅರ್ಜಿ ತುಂಬುವಾಗ ದಪ್ಪ ಅಕ್ಷರ ತೋರ್ಪಡಿಸುವ ವಸತಿ ಶಾಲೆ ಅಭ್ಯರ್ಥಿಯ ಸ್ವಂತ ತಾಲೂಕಿನದಾಗಿದೆ. ಹೌದಾ. ನೋಡ್ರಿ ಏನಾಗೈತೆ ನೋಡ್ರಿ, ಆದ್ಯತೆ ಪ್ರಕಾರ ಹೆಂಗ್ ತುಂಬಬೇಕು ನಾವ. ಹೌದಾ, ಒಂದ್ ಸೆಕೆಂಡ್ ನೋಡ್ರಿ, ಆದ್ಯತೆ ಸಂಖ್ಯೆ ರೂಪದ ತುಂಬಬೇಕು. ಬಾಲಕರಿದ್ರಂದ್ರ ನಾವ್ ಯಾವ ರೀತಿ ತುಂಬೇಕ್ರಿ, ನಾವ್ ಯಾವ್ದು ನಮ್ಗೆ ಏನ್ ಅನುಕೂಲ ಆಕೋ 29 ಶಾಲೆ ಒಳಗ ನಾವ್ ಯಾವ ಅನುಕೂಲ ಆಗ್ತಾವ ಶಾಲೆಗಳನ್ನ ತುಂಬೇಕು. ನಾವ್ ಒಂದೇ ತುಂಬೇನೈತೆ, ನೀವು ಒಂದೇ ತುಂಬೋದಲ್ಲ. ನಿಮ್ಗೆ ಯಾವ್ಯಾವ ನಿಮ್ಮ ಊರಿಗೆ ಸಮೀಪ ಆಗ್ತಾವ, ನಿಮ್ಮ ಜಿಲ್ಲೆ ಒಳಗ, ನಿಮ್ಮ ತಾಲೂಕಿನೊಳಗ. ಹೌದಾ, ಆ ರೀತಿ ಏನ್ ಮಾಡ್ಬೇಕಂದ್ರೆ ನಾವು ತುಂಬಬೇಕು. ಈ ರೀತಿ ಸಂಖ್ಯೆಗಳು 2, 3, 4 ಇದೇನಾಯ್ತು ಬಾಲಕರದಾತು. ಬಾಲಕಿಯರಿಗೆ ಏನಪ್ಪಾ ಅಂತಂದ್ರ 29 ಶಾಲೆಗಳು ಏನಾಗ್ತಾವತ್ತಂದ್ರ ಅವ್ರಿಗೆ ಬರ್ತಾವ. ನೋಡ್ರಿ ಇಲ್ಲೇನ್ರಿ ಇದು ಬ್ಲಾಕ್ ಇದ್ದದ ಅಂತಂದ್ರ ಇದು ಜಸ್ಟ್ ಏನಪ್ಪಾ ಅಂತಂದ್ರ ಬಾಲಕರಿಗೆ ಅಷ್ಟೇ ಇದೆ. ಹೌದಾ, ಇಲ್ಲಿ ಏನ್ ಮಾಡ್ಬೇಕಂದ್ರ ಬಾಲಕರಿಗೆ ಎಷ್ಟ ಅವಕಾಶ ಇರ್ತೈತಿ, ಬಾಲಕರಿಗೆ ಅವಕಾಶ ಇರುವುದಿಲ್ಲ. ನಿಮ್ಗೆ ಗೊತ್ತಿರ್ಲಿ. ನೋಡ್ರಿ 1, 2, 3, 4, 5, 6, 7, 8. ಹೌದಾ, 8 ಈ 8 ಶಾಲೆಗಳಿಗೆ ಬಾಲಕರಿಗೆ ಅವಕಾಶ ಇರಂಗಿಲ್ಲ, ಬಾಲಕಿಯರಿಗೆ ಮಾತ್ರ ಇರ್ತತಿ. ನಿಮ್ಗೆ ಗೊತ್ತಿರ್ಲಿ. ಆ ನಂತರ ಆದ್ಯತೆ ಕ್ರಮದಲ್ಲಿ ತುಂಬುದು ಗೊತ್ತಲ್ಲ. ಬಾಲಕರು ಇದ್ರೆ ಇಲ್ಲಿ ತುಂಬೋದು ನೀವು 1, 2, 3, 4, 5, 6, 7, 8 ಈ ರೀತಿ ಏನ್ ಮಾಡ್ಬೋದು 29 ಶಾಲೆಗಳಿಗೆ ತುಂಬೋದು. ನಂತರ ನೋಡ್ರಿ ತಂದೆ ಅಥವಾ ತಾಯಿ ಖುದ್ದಾಗಿ ಅರ್ಜಿ ಸಲ್ಲಿಸಬಹುದು. ಈ ರೀತಿ ನಿಮ್ಗೆ ಆಗನ ವಿಡಿಯೋದಾಗ ಎಲ್ಲಾ ರೀತಿ ಮಾಹಿತಿಯನ್ನ ಹೇಳಿನಿ. ಪರಿಶಿಷ್ಟ ನೋಡ್ರಿ ಮುಖ್ಯೋಪಾಧ್ಯಾಯರ ಸಹಿಯನ್ನ ಇಲ್ಲಿ ಮಾಡಿಸ್ಬೇಕು. ಆ ನಂತರ ಪೋಷಕರು ಮತ್ತು ಅವರ ಸಹಿ ಮತ್ತು ಹೆಸರನ್ನ ಸಹಿ ಏನ್ ಮಾಡ್ಬೇಕಂದ್ರ ನಾವ್ ಈ ಫಾರ್ಮ್ ಅಲ್ಲಿ ತುಂಬಬೇಕಾಗ್ತತಿ. ಹೌದಾ, ಹೀಗೆ ಮತ್ತೇನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರ ಆ ಒಂದು ವಾಟ್ಸಪ್ ನಂಬರ್ ಅನ್ನು ಹೇಳಿದ್ನಲ್ಲ, ಆ ವಾಟ್ಸಪ್ ನಂಬರ್ ಏನ್ ಮಾಡ್ರಿ, ಹಾಯ್ ಅಂತ ಮೆಸೇಜ್ ಮಾಡ್ರಿ. ನಿಮ್ಗೆ ಏನಾದ್ರು ಈ ಒಂದು ಫಾರ್ಮೆಟ್ PDF ಬೇಕಾದ್ರ ನಾವೇನ್ ಮಾಡ್ತೀವಿ, ವಾಟ್ಸಪ್ ನಂಬರ್ ಕಳಿಸ್ತೀವಿ. ಮುಂದೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ನವೋದಯ, ಮುರಾರ್ಜಿ, ಹೌದಾ, ಆದರ್ಶ ಮತ್ತು ಸೈನಿಕ್ ಆಳ್ವಾಸ್ ಸ್ಕೂಲ್ಗಳ ಒಂದು
ಕ್ವಶನ್ ಪೇಪರ್ ಅನ್ನ ನಾವು ಈ ಒಂದು ಪ್ರತಿ ದಿವಸ ಒಂದೊಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೀವಿ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ ನಲ್ಲಿ. ತಾವೆಲ್ಲರೂ ಏನ್ ಮಾಡ್ರಿ ಅಂದ್ರ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಪ್ರತಿದಿನ ಏನ್ ಮಾಡ್ರಿ ಕ್ಲಾಸ್ಗಳನ್ನ ನೋಡ್ರಿ ಅಂತ ಹೇಳ್ತಾ, ಮತ್ತೇನಾದ್ರು ಹೊಸ ಮಾಹಿತಿ ಏನಾದ್ರು ಬಂದ್ರ ಮತ್ತೆ ವಿಡಿಯೋ ಮುಖಾಂತರ ನಾನು ಏನ್ ಮಾಡ್ತೀನಿ ನಿಮ್ ಮುಂದೆ ಬರ್ತೀನಿ. ಜೈ ಹಿಂದ್.